ತೊಗೊತಾ ಇದ್ದೀವಿ ನೋಡಿ. ठीक है बिस्मिल्लाहिर्रहमानिर्रहीम कुल या अय्युहल काफिरून ला अअबुदु मा ताअबुदून वला अंतुम ಅದಕ್ಕೆ ನಾನು ನೇನೆ ಹೋಗಿದ್ದೆ ನೇನೆ ಹೋಗಿದ್ದೆ बोलता मुझे बस तुझसे दिल लगाना है. ಹಾಯ್ ಫ್ರೆಂಡ್ಸ್, ನಮಸ್ತೆ, ಅಸ್ಸಲಾಮ್ ವಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ಹೊಸ ಬ್ಲಾಗನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಗುಡ್ ಮಾರ್ನಿಂಗ್. ಹಾಗೆ ಎಲ್ಲರೂ ಕೂಡ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ್ಬೋದು. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ. ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡುವ ಫ್ರೆಂಡ್ಸು. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ರೀ. ಏನು ಮಳೆಪ್ಪ, ಎಷ್ಟು ಜೋರಾಗಿ ಮಳೆ ಬಂತು. ಒಂದು ಅರ್ಧ ತಾಸು ಜಾಸ್ತಿನೇ ಜೋರಾಗಿ ಬಂತು ರೀ. ಇವಾಗೇ ಸ್ಲೋ ಆಗಿಬಿಟ್ಟಿದೆ. ಇವಾಗ ಎಷ್ಟು 10 ಗಂಟೆ ಆಗಾಗ ಬಂದೈತೆ ರೀ. 6 ಗಂಟೆಯಿಂದ 10 ಗಂಟೆ ಆದರೆ ಇನ್ನೂ ಮಳೆ ಇನ್ನೂ ಸ್ಟಾಪ್ ಆಗಿಲ್ಲ. ಜಿಟಿ ಜಿಟಿ ಮಳೆ ಅಂತಾರಲ್ಲ, ಹಾಗೆ ಚಾಲೂನೇ ಐತೆ. ಬರೀ ತೋರಿಸ್ತೀನಿ. ಇಲ್ಲಿ ನೋಡಿರಿ, ನಾಷ್ಟ ಕೂಡ ರೆಡಿ ಆಯಿತು. ಇವತ್ತು ಸಿಂಪಲ್ಲಾಗಿ ಜೀರಾ ರೈಸ್ ಮಾಡಿದ್ದೀನಿ ರೀ. ನೋಡಿರಿ, ನೋಡೋಕ್ಕಂತೂ ಸಖತ್ ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ? ಘಮ ಘಮ ಎಷ್ಟು ಚೆನ್ನಾಗಿ ಅನಿಸ್ತಾಯಿತ್ತು ಗೊತ್ತಾ. ಯಾಕಂದರೆ ನಾವು ಇದರಲ್ಲಿ ಸ್ವಲ್ಪ ಜೀರಾ ಜಾಸ್ತಿ ಹಾಕಿದ್ದೀನಿ. ಮತ್ತು ಇದರಲ್ಲಿ ಸ್ಪೆಷಲ್ ಏನಪ್ಪ ಅಂತಂದರೆ ಮೆಣಸಿನ್ಕಾಯಿ, ಅದು ಯಾವುದಂತಂದರೆ ಮಜ್ಜಿಗೆ ಮೆಣಸಿನ್ಕಾಯಿ ಅಂತಾರಲ್ರಿ, ಅದು ಹಾಕಿ ಮಾಡಿದ್ರೆ ತುಂಬಾ ಸೂಪರಾಗಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಒನ್ ಟೈಮ್ ನೀವು ಕೂಡ ಟ್ರೈ ಮಾಡಿ ಜೀರಾ ರೈಸ್ ಮಾಡುವಾಗ. ಮತ್ತು ನೋಡಿರಿ, ಇಲ್ಲಿ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ವಿ ಫ್ರೆಂಡ್ಸ್. ಸ್ವಲ್ಪ ಕೆಲಸ ಇದೆ, ಏನಂತ ನಾನು ಹೇಳ್ತೀನಿ. ಇಲ್ಲಿ ನೋಡಿರಿ, ನಾವು ಹೋಗ್ತಾ ಇದ್ವಿ ಅಂತ ಹೇಳಿದ ತಕ್ಷಣ ನಮ್ಮ ರಿಮ್ಶಾ ಫಸ್ಟ್ ರೆಡಿ ಆಗಿಬಿಡ್ತಾಳ, ನಾನು ಬರ್ತೀನಿ ಅಂತ ಹೇಳಿಬಿಟ್ಟು. ಇಲ್ಲಿ ನೋಡಿರಿ, ನಮ್ಮ ಯಜಮಾನ್ರು ಕೂಡ ರೆಡಿ ಆಗಿದ್ದಾರೆ. ನಾನು ಕೂಡ ಬುರ್ಕ ಹಾಕೊಂಡು ರೆಡಿ ಆದೆ. ಎಲ್ಲಿ ಹೋಗ್ತಾ ಇದ್ವಿ ಅಂತಂದರೆ, ಅದು ಹಿರಿಯರ ಹಬ್ಬ ಅಂತ ಹೇಳ್ತಾರಲ್ರಿ, ಲೋವನ ಹಾಕ್ತಾರೆ ಆವತ್ತಿನ ದಿನ. ಆ ಹಬ್ಬ ಬಕ್ರ ಇದಕ್ಕಿಂತ ಮುಂಚೆ, ಒಂದಿನ ಮುಂಚೆ ನಮ್ಮ ಹಬ್ಬ ಇರುತ್ತೆ. ಅದರಿಂದಾಗಿ ಇವಾಗ ನಾವು ಹೊರಗಡೆ ಅಂದರೆ ಆ ಹಬ್ಬ ಮಾಡುತ್ತೀವಲ್ಲ, ಸಾಯಂಕಾಲ ಇರ್ತೈತೆ ರೀ ಅದು ಲೋಬನ ಹಾಕೋದು. ಅದರಿಂದಾಗಿ ಇವಾಗ ಪ್ರಿಪ್ರೇಷನ್ ಅಂದರೆ ಏನೆಲ್ಲ ಬೇಕು ನಮಗೆ ಅಡುಗೆ ಮಾಡ್ಕೊಳಕ್ಕಂತೇಳ್ಬಿಟ್ಟು ಅವೆಲ್ಲ ತೊಗೊಂಡು ಬರೋಕ್ಕಂತ ಹೋಗ್ತಾ ಇದ್ದೀವಿ. ನೋಡಿರಿ, ನಮ್ಮ ರಿಮ್ಶಾ ನಮ್ಕಿಂತ ಮುಂಚೆ ರೆಡಿಯಾಗಿ ಗಾಡಿ ಹತ್ಬಿಟ್ಲು. ಇವಾಗ ನಾವು ಹೋಗ್ತಾ ಇದ್ದೀವಿ. ನೋಡಿರಿ, ಮಾರ್ಕೆಟ್ ಕಾಣಿಸ್ತಾ ಇದೆ ಅಲ್ರಿ, ಇದು ನಮ್ಮ ಊರಿನ ಸಿಂಧನೂರಿನ ಡೈಲಿ ಮಾರ್ಕೆಟ್. ನೋಡಿರಿ, ಇಲ್ಲಿ ಕೊತ್ತಂಬರಿ ಪುದೀನ ತೊಗೊಂಡಿದ್ದೀವಿ ರೀ. ಮತ್ತು ಇನ್ನೊಂದು ಕಡೆ ಬಂದ್ವಿ, ಇದು ಮಟನ್ ತೊಗೊಳಕ್ಕೆ ಬಂದೀವಿ ನೋಡಿರಿ. ಮಟನ್ ಅಂತೂ 1 ಕಿಲೋ 800 ರೂಪಾಯಿ ಐತೆ ರೀ. ನಾವಂತರೂ ಜಾಸ್ತಿ ಮಟನ್ ಏನು ತೊಗೊಳಂಗಿಲ್ಲ, ಹಬ್ಬಕ್ಕೆ ಅಷ್ಟೇ ಮಟನ್ ತೊಗೊತಿರ್ತೀವಿ ಅಷ್ಟೇ. ನೆಕ್ಸ್ಟ್ ನೋಡಿರಿ, ಯಾವ ಶಾಪಿಗೆ ಬಂದ್ವಿ ಅಂದರೆ, ಇಲ್ಲೆಲ್ಲ ಇದು ಚೈನೀಸ್ ಐಟಮೇ ಸಿಗುತ್ತೆ ನೋಡಿರಿ. ಹೊರಗಡೆ ಕೆಲವೊಂದು ಕಿರಾಣಿ ಶಾಪಲ್ಲಿ ಸಿಗಲ್ಲಲ್ಲ, ನೂಡಲ್ಸ್, ಪರಾಟ, ಸೋಯಾ ಸಾಸ್ ಇಂಥವೆಲ್ಲ ಈ ಶಾಪಲ್ಲಿ ಸಿಗುತ್ತಾ ಫ್ರೆಂಡ್ಸ್. ನಾವು ಯಾವಾಗಲೂ ಇದೇ ಶಾಪಲ್ಲಿ ಬಂದು ತೊಗೊಳ್ಳೋದು. ರೇಟ್ ಕೂಡ ತುಂಬ ರೀಸ್ನೇಬಲ್ ಆಗಿರುತ್ತೆ. ಹೋಲ್ಸೇಲ್ ರೇಟ್ ಕೊಡ್ತಾರೆ ಫ್ರೆಂಡ್ಸು, ಹೋಲ್ಸೇಲ್ ವ್ಯಾಪಾರ ಇವ್ರದ್ದು. ಮತ್ತು ಇಲ್ಲಿ ನಾವು ಪರಾಟ ಕೂಡ ತೊಗೊಂಡ್ವಿ, ಕಸೂರಿ ಮೇಥಿ ಪ್ಯಾಕೆಟ್ ಕೂಡ ತೊಗೊಂಡಿದ್ವಿ. ಮತ್ತು ನಾವು ಮನೆಗೆ ಬಂದ್ವಿ ನೋಡಿ ಫ್ರೆಂಡ್ಸ್. ಮನೆಗೆ ಬಂದಿದ್ದ ಸಾಯಂಕಾಲದ 4:30-5 ಗಂಟೆಯಿಂದ ಮತ್ತೆ ಅಡುಗೆ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದೆ ರೀ. ಫಸ್ಟು ಒಂದು ಕುಕ್ಕರಲ್ಲಿ ಬಗಾರ ಖಾನ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇನ್ನೊಂದು ಕುಕ್ಕರಲ್ಲಿ ಮಟನ್ ತೊಗೊಂಡು ಬಂದಿದ್ದೀವಲ್ಲ ರೀ, ಅದ್ರ ಗ್ರೇವಿ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ನೋಡಿರಿ, ಒಂದು ಇದು ಮಿಕ್ಸರ್ ಜಾರ್ ಇದೆ ಅಲ್ರಿ, ಅದರಲ್ಲಿ ಮಸಾಲೆ ಎಲ್ಲ ಕಟ್ ಮಾಡಿ ಹಾಕಿದ್ದೀನಿ. ಅವೆಲ್ಲ ಕಟ್ ಮಾಡಿ ಹಾಕಿದ್ದೀನಿ. ಬಟ್ ಇದು ರೀ, ಮಿಕ್ಸರ್ ಜಾರಿಂದು ಮುಚ್ಚಳ ಇರ್ತಿತ್ತಲ್ರಿ, ಅದು ಕಾಣಿಸವಲ್ದು ಏನಿಲ್ಲ. ನನಗಂತೂ ಒಂದೊಂದೇ ಪ್ರಾಬ್ಲಮ್ ಆಗ್ತಾಯಿತ್ತು ರೀ ಅಡುಗೆ ಮಾಡುವಾಗ. ಕುಕ್ಕರ್ದು ಮುಚ್ಚಳ ಕಾಣಿಸವಲ್ದು. ಅದಕ್ಕೋಸ್ಕರ ಆ ಪ್ಲೇಟ್ ಇಟ್ಟು ಬಂದ್ ಮಾಡಿದ್ದೀನಿ ರೀ ಸದ್ಯಕ್ಕೆ. ಇಲ್ಲಿ ನೋಡಿದ್ರೆ ಮಿಕ್ಸರ್ ಜಾರಿಂದು ಮುಚ್ಚಳ ಕಾಣಿಸ್ತಾ ಇಲ್ಲ. ಅದು ಕೂಡ ಹುಡುಕಿದೆ ರೀ. ಕೆಲವೊಂದು ಸಾರಿ ಕೆಳಗಡೆನೇ ಅಲ್ಲಿ ಇಲ್ಲಿ ಬಿದ್ದಿರ್ತೈತೆ, ಅವಾಗ ಅವಶ್ಯಕತೆ ಇರೋಂಗಿಲ್ಲ. ಇವಾಗ ಅವಶ್ಯಕತೆ ಇದ್ದಾಗ ಕಣ್ಣಿಗೆ ಕಾಣವಲ್ದು ರೀ, ಸಿಗವಲ್ದು. ಅದಕ್ಕೋಸ್ಕರ ಮತ್ತೆ ಅಲ್ಲಿ ಬ್ಲೂ ಕಲರ್ ಪ್ಲೇಟ್ ಇದೆ ಅಲ್ರಿ, ಅದು ಹಾಕಿಬಿಟ್ಟು ಮತ್ತೆ ಇಟ್ಟು ಮಸಾಲ ಎಲ್ಲ ಚೆನ್ನಾಗಿ ರುಬ್ಬಿಕೊಂಡಿರಿ. ರುಬ್ಕೊಂಡಿದ ನಂತರ ನೋಡಿರಿ, ಇವಾಗ ಮಸಾಲೆ ರುಬ್ಕೊಂಡು ಇದು ಮಟನ್ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿಬಿಟ್ಟು ಮತ್ತು ಮಸಾಲೆ ಹಾಕಿದೆ, ರೆಡಿ ಆಗ್ತಾಯಿದೆ ಇಲ್ಲಿ ಮಟನ್ ಗ್ರೇವಿ. ಅಷ್ಟೊತ್ತಿಗೆ ಕರೆಂಟೇ ಹೋಗ್ಬಿಡ್ತು ರೀ. ಎಷ್ಟು ಕತ್ಲಾಯಪ್ಪ ನಮ್ಮ ಮನೆ ಕಡೆ. ನೋಡ್ರಾಗ ಮನೆ ತುಂಬ ಕತ್ಲ ಆಗಿಬಿಡೈತೆ. ಕರೆಂಟ್ ಬೇರೆ ಹೋಗ್ತಾ ಇದೆ, ಮೊಬೈಲಲ್ಲಿ ಚಾರ್ಜಿಂಗ್ ಇಲ್ಲ. ಇದು ವೀಡಿಯೋ ಮಾಡ್ಕೊಳಕ್ಕೂ ಅಡ್ಜಸ್ಟ್ ಆಗ್ತಾಯಿಲ್ಲ, ಟಾರ್ಚ್ ಹಾಕೋಕ್ಕೂ ಚಾರ್ಜಿಂಗ್ ಇಲ್ಲ. ಏನು ಮಾಡೋದು ಒಂದು ಗೊತ್ತಾಗವಲ್ದು ಫ್ರೆಂಡ್ಸ್. ಅಷ್ಟು ಟೆನ್ಷನ್ ಆಗಿಬಿಟ್ಟಿತ್ತು.
ಅದ್ರಾಗ ಬೇರೆ ಈ ಅಡುಗೆಯಲ್ಲಿ ಉಪ್ಪು ಖಾರ ಟೇಸ್ಟ್ ನೋಡ್ಲಾರ್ದಂಗೆ ಅಂದಾಜು ಮೇಲೆ ಮಾಡ್ಬೇಕು ರೀ. ಹಂಗೆ ಮಾಡಿದ್ದೀನಿ. ಹೆಂಗೋ ಒಂದು ಅಡುಗೆ ಅಂತೂ ಕಂಪ್ಲೀಟ್ ಆಯ್ತು ನೋಡಿರಿ ಅಡುಗೆನೆಲ್ಲ ಮಾಡೀನಿ ಅಂತ ತೋರಿಸ್ತಾ ಇದ್ದೀನಿ. ಬಗಾರ ಖಾನ ಮಾಡೀನಿ ರೀ. ಇದ್ರ ಜೊತೆಗೆ ಮಟನ್ ಗ್ರೇವಿ ನೋಡಿರಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ. ಮತ್ತು ಇದ್ರ ಜೊತೆಗೆ ಪರಾಟ ಕೂಡ ರೆಡಿಮೇಡ್ ಪರಾಟ ತೊಗೊಂಡು ಬಂದಿದ್ವಲ್ರಿ. ಚಪಾತಿ ಮಾಡಬೇಕು ಆ್ಯಕ್ಚುಲಿ, ಬಟ್ ನಾನು ಪರಾಟ ರೆಡಿಮೇಡ್ ತೊಗೊಂಡು ಬಂದಿದ್ವಿ, ಅದೇ ಫ್ರೈ ಮಾಡಿದ್ದೀನಿ. ಮತ್ತು ಅದ್ರ ಜೊತೆಗೆ ಇದು ಸೀರಾ ಕೂಡ ಮಾಡಿದ್ದೀನಿ. ಕಲರ್ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ನೋಡಿರಿ. ಮತ್ತು ಅಡುಗೆ ಎಲ್ಲ ಆಗಿದ ನಂತರ ಅದು ಲೋಬಾನ ಹಾಕೋಕ್ಕೋಸ್ಕರ ರೀ ಇಡ್ಲಿ ಇಲ್ಲಿ ನಮ್ಮ ಮನೇಲಿ ಇದ್ದಿದ್ದಿಲ್ಲ ರೀ. ನಮ್ಮ ಒಬ್ಬರು ಸಿಸ್ಟ್ರ್ ಇದ್ದಾರೆ ನಮ್ಮ ಮನೆ ಹತ್ರ, ಅವ್ರು ಕೇಳಿದರೆ ಅವ್ರ ಮನೆಗೂ ಇದ್ದಿದ್ದಿಲ್ಲ ರೀ. ಮತ್ತು ಅದಕ್ಕೋಸ್ಕರ ಮೆಕ್ಕಿ ತೆನೆದು ಇರುತ್ತಲ್ಲ ರೀ, ಈ ಥರ ಇದು ಸುಟ್ಟಿದ್ರೆ ಚೆನ್ನಾಗಿ ಬೆಂಕಿ ಬರುತ್ತಾ, ಅದು ಏನಂತಾರೆ ರೀ ಹೊಗೆ ಎಲ್ಲ ಬೇಸ್ ಬರುತ್ತಾ, ಇದು ತೊಗೊಳ್ರಿ ಅಂತ ಕೊಟ್ಟಿದ್ರು. ಅದಕ್ಕೆ ಈ ಥರ ಎಲ್ಲ ಮಾಡಿ ನಾವು ಸುಟ್ಟಿದ್ವಿ. ಇವಾಗ ಫಾತಿಹಾ ಕೊಡ್ಸೋಕೆ ಏನೆಲ್ಲ ಅಡುಗೆ ಮಾಡಿದ್ವಿ ಈ ಥರ ಎಲ್ಲ ಇಡಬೇಕಾಗುತ್ತೆ ರೀ. ಹಣ್ಣು ಇವೆಲ್ಲ ಇನ್ನೂ ಕೆಲವೊಬ್ರು ಇನ್ನೂ ಏನೇನೋ ಇಡ್ತಾರೆ ರೀ, ನಾವಂತೂ ಇಷ್ಟೇ ನೋಡಿರಿ ಇಡೋದು. ಮತ್ತು ಎಲ್ಲ ಆಯಿತು. ಮತ್ತು ಫಾತಿಹಾ ಕೊಡಿಸ್ತಾರಲ್ಲ ರೀ, ಅವರಿಗೆ ಕರೆಯೋಕೆ ಹೋಗಿದ್ದೆ ನಮ್ಮ ಫೈಜಾನ್ ಬರ್ತಾರೆ. ಆದಷ್ಟು ಫಾತಿಹಾ ಕೊಡಿಸೋದು ಸ್ವಲ್ಪ ಕ್ಲಿಪ್ ತೆಗೆದಿದ್ದೀನಿ, ಅದೇ ಹಾಕ್ತೀನಿ. ಮತ್ತು ನೋಡಿ ಫ್ರೆಂಡ್ಸು, बिस्मिल्लाहिर्रहमानिर्रहीम कुल या अय्युहल काफिरून ला अअबुदु मा ताबुदून वला अंतुम ताबुदून मा अअबुदु वला अअबुदु मा अअबदतुम लकुम दीनुकुम वलिय दीन। बिस्मिल्लाहिर्रहमानिर्रहीम अल्हम्दुलिल्लाहि रब्बिल आलमीन अर्रहमानिर्रहीम मालिकि यौमिद्दीन इय्याका नअबुदु व इय्याका नस्तईन इहदिनस सिरातल मुस्तक़ीम सिरातल लज़ीना अनअमता अलैहिम गैरिल मग़ज़ूबि अलैहिम वलद्दाल्लीन। बिस्मिल्लाहिर्रहमानिर्रहीम अलिफ लाम मीम ज़ालिकल किताबु ला रैब फीहि हुदल लिल-मुत्तक़ीन कुल हुवल्लाहु अहद अल्लाहु समद लम यलिद व लम यूलद बिफज़लिहि सुब्हान रब्बिका रब्बिल इज़्ज़ति अम्मा यसिफून व सलामुन अलल मुरसलीन वल्हम्दुलिल्लाहि रब्बिल आलमीन। ಫಾತಿಹಾ ಆಗಿದ ನಂತರ ಲೋಬಾನ ಕೂಡ ಹಾಕಿದ್ವಿ ರೀ ಎಲ್ಲರೂ. ಫಾತಿಹಾ ಕೊಡಿಸೋದನ್ನು ಆಯಿತು, ಊಟ ಕೂಡ ಆಯ್ತು ನೋಡಿರಿ ಫ್ರೆಂಡ್ಸ್. ಇವಾಗ ಅಡುಗೆ ಅಂತೂ ಇವತ್ತು ಅಡುಗೆ ಮಾಡುವಾಗಂದ್ರೂ ಬಹಳ ಪ್ರಾಬ್ಲಮ್ ಆಗ್ತಾಯಿತ್ತು ರೀ. ಕರೆಂಟಿನ ಪ್ರಾಬ್ಲಮಿಂದ ತುಂಬ ರಿಸ್ಕ್ ಆಯಿತು. ಲಾಸ್ಟಿಗೆ ಊಟ ಅಂದರೂ ಸಖತ್ ಟೇಸ್ಟಿಯಾಗಿತ್ತಂತೆ. ಎಲ್ಲರೂ ಬಹಳನೇ ತಾರೀಫ್ ಮಾಡ್ತಾಯಿದ್ರು. ನಮ್ಮ ಅಪ್ಪಾಜಿ ಜಾಸ್ತಿ, ನಮ್ಮ ಅಪ್ಪಾಜಿ ಮತ್ತು ನಮ್ಮ ಯಜಮಾನ್ರು ಹೇಳ್ತಾಯಿದ್ರು. ಬನ್ನಿ ಅವ್ರಿಗೆ ಕೇಳೋಣ. ಮತ್ತು ನಮ್ಮ ಯಜಮಾನ್ರು ಕೂಡ ಇಲ್ಲಿದ್ದಾರೆ ನೋಡ್ರಿ, ಕೇಳ್ರಿ. ಚಿನ್ನ ಊಟ ಹೆಂಗಿತ್ತು? ಮೂಸು ಬೋಲೋ. ಅವ್ರು ಟ್ಯಾಬ್ಲೆಟ್ ತೊಗೊತ ಇದ್ರು ರೀ, ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಇವಾಗ ತೋರಿಸ್ಕೊಂಬಂದಿದ್ದಾರ. ಇಲ್ಲಿ ನೋಡ್ರಿ, ಇವಾಗ ಟ್ಯಾಬ್ಲೆಟ್ ತೊಗೊಂಡಿದ್ದಾರ. ಪಾಪ ಹುಷಾರಿಲ್ಲ ನಮ್ಮ ಯಜಮಾನ್ರಿಗೆ. ಏನು ಚಿನ್ನ ಏನಾಗಿದೆ? ಜ್ವರ ಬಂದ್ಬಿಟ್ಟೈತೆ. ಇವಾಗ ಕಮ್ಮಿ ಆಗೈತಲ್ಲ, ಇಂಜೆಕ್ಷನ್ ಸ್ವಲ್ಪ ಬಿಸಿ ಐತಿ. ಇವಾಗ ಎರಡು ಇಂಜೆಕ್ಷನ್ ಮಾಡಿಸ್ಕೊಂಡು ಮತ್ತು ಟ್ಯಾಬ್ಲೆಟ್ ತೊಗೊಂಡು ಬಂದಿದ್ದಾರೆ. ಇವಾಗ ಜಸ್ಟ್ ಟ್ಯಾಬ್ಲೆಟ್ ತೊಗೊಂಡು ಊಟ ಮಾಡಿಕೊಂಡು ಸ್ವಲ್ಪ ದುವಾ ಮಾಡಿ ನಮ್ಮ ಯಜಮಾನ ಜಲ್ದಿ ಆರಾಮಾಗಲಿ, ಜಲ್ದಿ ಆಗಲಿ. ನಾಳೆ ಹಬ್ಬ ಐತೆ, ಅದಕ್ಕೆ ನಾಳೆ ಚೆನ್ನಾಗಿ ತಿನ್ಬೇಕಲ್ರಿ ಮತ್ತೆ, ಅದಕ್ಕೆ ಇವತ್ತು ಜಲ್ದಿ ತೋರಿಸ್ಕೊಂಡು. ಇಲ್ಲ ರೀ, ಇಷ್ಟು ದಿನ ಸ್ವಲ್ಪ ಏನಾದ್ರು ಆರಾಮಿಲ್ಲ ಅಂತಂದರೆ ನಾನಾಗಿ ಕರ್ಕೊಂಡು ಹೋಗೋರಿಗೆ ಹೋಗ್ತಿದ್ದಿಲ್ಲ. ಇವತ್ತು ನೋಡ್ರಿ ಹೋಗಿ ತೋರಿಸ್ಕೊಂಡು ಬಂದ್ಬಿಟ್ಟಾರ ತಾನೇ ಒಬ್ಬರೇ ಹೋಗಿ. ಇಲ್ಲಾಂದರೆ ಎಲ್ಲಾದರೂ ಹೋಗಲಿ ನಾನೇ ಬರ್ಬೇಕ್ರಿ ಅವ್ರಿಗೆ. ನಾನೇ ಇಲ್ಲ ಅಂದರೆ ಎಲ್ಲಿಗೆ ಹೋಗಲ್ಲ ಪಾಪ. ಯಾಕಂದರೆ ಇವತ್ತು ಅಡುಗೆ ಮಾಡ್ತಾ ಇದ್ದಾಳ್ರಿ, ಕರೆದ್ರು 1-2 ಸಾರಿ ಕರೆದ್ರು. ನಾನು ಅಡುಗೆ ಮಾಡ್ತಾಯಿದ್ದೀನಿ, ನೀವು ಹೋಗಿ ಬರ್ರಿ ಅಂತ ಅಂದಿದ ತಕ್ಷಣ ಒಂದು ಮತ್ತಿಗೆ ಹೋಗಿದ್ದೆ. ಅಂದರೆ ಒಚ್ಚು ಮಾಡ್ಸೋಕೆ ಫ್ರೂಟ್ಸ್ ಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಹೋಗಿ ಬಂದಾರ. ಅವಾಗ ಹಂಗೆ ತೋರಿಸ್ಕೊಂಡು ಬಂದಾರಂತೆ ಅವರು. ನಾಚಿನು ಬಿಸಿ ಆಯ್ತಲ್ಲ? ಬಿಸಿ ಇದೆ, ಕರೆಂಟ್ ಬೇರೆ ಹೋಗ್ತಾ ಇತ್ತು. ಅಡುಗೆ ಮಾಡೋಕ್ಕೆ ಭಾಳ ಲೇಟ್ ಆಗ್ತಾಯಿತ್ತಲ್ಲ, ಅದಕ್ಕೋಸ್ಕರ ಅದಕ್ಕೆ ನಾನು ನೇನೆ ಹೋಗಿದ್ದೆ. ನೇನೆ ಹೋಗಿದ್ದೆ ಅವಲತ್ತ, ನೇನೆ ಹೋಗಿದ್ದೆ. ನೇನು ಅಡುಗೆ ಮಾಡಾಕ್ತಿದ್ದೆ. ಹೊರಗೆ ಹೋಗಿದ್ದೆ, ನನಗೆ ಊದಕ್ಕೆ ಹೋಗಿದ್ದೆ. ಈಗ ಮಸ್ತ್ ಮಾತಾಡ್ತಾನೆ ನೋಡ್ರಿ ಕನ್ನಡ. ಎಲ್ಲಿ ಹೋಗಿದ್ರಿ? ಊದಕ್ಕೆ ಹೋಗಿದ್ದೆ. ನಾನು ಹೊರಗೆ ಹೋಗಿದ್ದೆ ಅಂತ ಹೇಳಕ್ಕೆ ನಾನು ಊದಕ್ಕೆ ಹೋಗಿದ್ದೆ ಅಂತ. ನಗುಗೆ ಅದು ಹರಕೊಂಡು ಬರ್ತಾಯಿಲ್ಲ ನೋಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿವರೆಗೆ ಎಂಡ್ ಮಾಡ್ತೀನಿ. ಯಾರೆಲ್ಲ ನಮ್ಮ ಬ್ಲಾಗ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಮತ್ತು ಮೆಹಂದಿ ಕೂಡ ಹಚ್ಕೋಬೇಕ್ರಿ, ಸಿಂಪಲಾಗಿ ಹಚ್ಕೊತೀನಿ. ಬಹಳನೇ ಸುಸ್ತಾಗ್ತಾಯಿದೆ ರೀ ಇವತ್ತಂತರೂ. ಅದಕ್ಕೋಸ್ಕರ ಮೆಹಂದಿ ಹಚ್ಕೊಂತೀನಿ, ಇಲ್ಲಾಂದರೆ ಇಲ್ಲ, ಹಾಕೊಂಡ್ಬಿಡ್ತೀನಪ್ಪ ನಾನಂತರೂ. ಎಲ್ಲರೂ ಕೂಡ ಗುಡ್ ನೈಟ್. ಮತ್ತು ಮುಂದಿನ ಹೊಸ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ, ಮತ್ತು ಅಲ್ಲಾ ಹಾಫೀಸ್.